ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ. ಇವರೇ, ಕೈದಾಳು ಕೈದಾಳು ತುಮಕೂರು ಜಿಲ್ಲೆ ಇರುತ್ತೆ. ಇಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ, ಹಾಗೆ ಪರಮೇಶ್ವರ ಶಿವ ಏನಿದ್ದಾನೆ ಆ ದೇವಸ್ಥಾನದಲ್ಲಿರುತ್ತೆ. ಗೊತ್ತಾಯ್ತಲ್ಲ. ಇದನ್ನು 1150ರಲ್ಲಿ ಹೊಯ್ಸಳ ದೊರೆಗಳು, ಅವರ ಸಾಮಂತರು ಇದನ್ನು ಕಟ್ಟಿದ್ದಾರೆ. ಇದನ್ನು ನಿಮ್ಗೆ ಗೊತ್ತಿರ್ಬೋದು, ಜಕಣಾಚಾರಿ ಡಗಣಾಚಾರಿ ಅವರ ಒಂದು ಕಾಲದಲ್ಲಿ ಅವರ ಒಂದು ಶಿಲ್ಪಕಲೆ ಕೈ ಚಳಕ ಏನಿತ್ತು ಅದರಿಂದ ಇಲ್ಲಿ ಕಟ್ಟಲಾಗಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋನ ನಮ್ಮ ರಘುನಂದನ್ ತುಮಕೂರು ಅವರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಇದನ್ನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಮಕೂರು ಕೈದಾಳು ಈಗ ನೋಡ್ಬೋದು ನೀವು. ಕೈದಾಳಿನ ಅಲ್ಲಿ ಏನು ಚನ್ನಕೇಶವ ದೇವಸ್ಥಾನ ಇದೆ, ರಾಮೇಶ್ವರ ದೇವಸ್ಥಾನ ಇದೆ, ಹಾಗೆ ಅಲ್ಲೇನು ಈಶ್ವರನ ಒಂದು ಪರಮೇಶ್ವರನ ದೇವಸ್ಥಾನ ಇರುತ್ತೆ. ಅದನ್ನು ನೀವು ನೋಡ್ಬೋದು. ಮುಂದೆ 2 ನಿಮಿಷದಲ್ಲಿ ನೀವು ಅದು ನೋಡ್ತೀರ. ಈಗ ಸದ್ಯಕ್ಕೆ ನೀವು ಅಲ್ಲಿ ಮುಂದೆ ಇರ್ತಕ್ಕಂಥ ಪಾರ್ಕ್, ಮರಗಳು, ಗಿಡಗಳು, ಇನ್ನೊಂದು ಮತ್ತೊಂದು ಎಲ್ಲ ಅಲ್ಲಿ ಮುಂದೆ ಈ ರೀತಿ ಇರುತ್ತೆ. ಯಾವ ರೀತಿ? ಈ ರೀತಿ ಇರುತ್ತೆ. ಆನಂತರ ನಾವು ದೇವಸ್ಥಾನ ಹೋದ್ಮೇಲೆ ನಿಮಗೆ ಮಾಮೂಲಿ ದೇವಸ್ಥಾನಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಆದರೆ ಇದೊಂದು ಕೈದಾಳು ಅನ್ನೋದು ಒಂದು ಕಡೆ ಇದು ಯಾತ್ರಾರ್ಥಿಗಳಿಗೆ 2 ರೀತಿಯಲ್ಲಿ ಅನುಕೂಲ. ಒಂದು ಟ್ರಿಪ್ ಬಂದವ್ರಿಗೆ, ಅಂದರೆ ಯಾತ್ರಾ ಸ್ಥಳ ಕೂಡ ಇರುತ್ತೆ. ಇದು ಯಾವ ರೀತಿ ಯಾತ್ರಾ ಸ್ಥಳ? ದೇವಾಲಯಗಳಿರುತ್ತೆ, ಹಾಗೆ ಶಿಲ್ಪಕಲೆನೂ ಇರುತ್ತೆ, ಪ್ರವಾಸಿ ತಾಣವೂ ಹೌದು. ಯಾತ್ರಾ ಭಕ್ತಿ ಮಾರ್ಗದಲ್ಲಿ ಪ್ರಸಿದ್ಧ ಪವಿತ್ರ ಯಾತ್ರಾ ಸ್ಥಳವೂ ಹೌದು. ಗೊತ್ತಾಯ್ತಲ್ಲ. ಇಲ್ಲಿ ಸ್ಕೂಲ್ ಇತ್ತು, ನೀವು ಆವಾಗಲೇ ನೋಡಿದ್ರೆ. ಆ ಸ್ಕೂಲ್ ಕಾಂಪೌಂಡಿದು ಸರ್ಕಾರಿ ಸ್ಕೂಲು. ಆ ಕಾಂಪೌಂಡ್ ಮುಂದೆನೇ ಈ ರೀತಿ ಮರಗಳು, ಇನ್ನೊಂದು ಮತ್ತೊಂದೆಲ್ಲ ಇರುತ್ತೆ. ಗೊತ್ತಾಯ್ತಲ್ಲ. ಇರುತ್ತೆ ಮರಗಳು, ಗಿಡಗಳು ಎಲ್ಲ ಮತ್ತೊಂದು ಇರುತ್ತೆ. ಆಮೇಲೆ ಒಳಗಡೆ ಹೋದಾಗ ದೇವಾಲಯಗಳೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಬೋದು. ಆದಷ್ಟು ನಿಧಾನಕ್ಕೆ ನೋಡಿ. ಇದು ದೇವರ ಮುಂಭಾಗ. ಸುತ್ತಲೂ ಕೋಟೆ ಇರುತ್ತೆ. ಇದಕ್ಕೆ ಒಂದು ಕೋಟೆ ಅಂದರೆ ಒಂದು ಕಾಂಪೌಂಡ್ ಅಂತೀರಿ ನಾವು. ಇದನ್ನೆಲ್ಲ ಒಳ್ಳೆ ಅಭಿವೃದ್ಧಿಪಡಿಸಿದ್ದಾರೆ. ಸುಣ್ಣ ಬಣ್ಣ ಬಳಿದು ಮುಜರಾಯಿಗೆ ಸಂಬಂಧಪಟ್ಟಿರುತ್ತೆ. ಯಾಕಂದರೆ ಪ್ರೇಕ್ಷಣೀಯ ಸ್ಥಳ ಆದರೂ, ಯಾತ್ರಾ ಸ್ಥಳ ಆದರೂ, ಪ್ರವಾಸಿ ತಾಣ ಆದರೂ ಹಳೆಯ ಕಾಲದ್ದು ಮುಜರಾಯಿಸಿರ್ತವೆ. ಅದರಲ್ಲಿ ಇದು 1150 ಹೊಯ್ಸಳ ಸಾಮಂತರು ನರಸಿಂಹ ವರ್ಮ ಅಥವಾ ನರಸಿಂಹ ವರ್ಮ ಅನ್ನೋರು ಇದನ್ನು ಆವಾಗ ಸಾಮಂತರಾಜರು ಅವರೆಲ್ಲ ಕಟ್ಟಿರ್ತಕ್ಕಂಥ. ನೋಡ್ಬೋದು ಅಲ್ಲಿನ ಕಲ್ಲುಗಳು ಇವೆಲ್ಲ ಇದೆ. ಗೊತ್ತಾಯ್ತಲ್ಲ. ಅಲ್ಲಿ ಕಲ್ಲುಗಳ ಮೇಲೆಲ್ಲ ಯಾವ ರೀತಿ ಶಿಲ್ಪಕಲೆ ಕಟ್ಟಿದ್ದಾರೆ. ಸುತ್ತ ಕಾಂಪೌಂಡ್ ಕಲ್ಲುಗಳೇ ಇದು, ಇನ್ನೇನು ಬೇರೆ ಏನಲ್ಲ. ಸುಮ್ಮನೆ ಅಲ್ಲಲ್ಲಿ ಈ ಕಲ್ಲುಗಳೆಲ್ಲ ಇರುತ್ತೆ. ಅದ್ರ ಮೇಲೆ ಹಳೆಯ ಕಾಲದಲ್ಲಿ, ಆ ಕಾಲದಲ್ಲಿ ಕೆತ್ತಿರ್ತಕ್ಕಂಥದ್ದು. ಯಾವಾಗ? 1150, ಅಂದರೆ ಈಗ 2025ನೇ ಇಸ್ವಿ. ಎಲ್ಲಿಂದ ಎಲ್ಲಿಗೆ ನೀವು ನೋಡಿ, ಸುಮಾರು 800 ವರ್ಷಗಳು ಹಳೆಯದು. ಯಾಕಂದರೆ ಇದು 2020 ಅಲ್ವಾ. ಅದೇ ಆಗ 1150 ಅಲ್ವಾ. ಸುಮಾರು 850 ವರ್ಷ ಆಗಿರುತ್ತೆ. ಇವರು ಈಗ ನೋಡ್ತಾ ಇದ್ದೀರೋ ಒಳಗಡೆ, ಕಾಂಪೌಂಡ್ ಒಳಗಡೆ ದೇವಸ್ಥಾನ ಇದು. ಕೈದಾಳು ನೆನ್ಪಿಟ್ಕೊಳ್ಳಿ. ಕೈದಾಳು ಚನ್ನಕೇಶವ, ರಾಮೇಶ್ವರ, ಪರಮೇಶ್ವರ ಇತ್ಯಾದಿ ದೇವಸ್ಥಾನಗಳು ಯಾವ ರೀತಿ ಇರುತ್ತಿಲ್ಲ. ಹಳೆಯದು ಇದೆ, ಸ್ವಲ್ಪ ಸುಣ್ಣ ಬಣ್ಣ ಬಳಿದು ಹೊಸದು ಮಾಡಿದ್ದಾರೆ ಅಲ್ಲೆಲ್ಲ ಕಾಂಪೌಂಡ್ಗೆ, ಗೋಪುರಕ್ಕೆಲ್ಲ. ಗೊತ್ತಾಯ್ತಲ್ಲ. ನೀವು ನೋಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೋಡಬೇಕಲ್ಲ. ಇಲ್ಲಿ ವಿಶೇಷ ಏನಂದರೆ, ಕೈದಾಳು ಜಕಣಾಚಾರಿನೂ ಕೇಳಿದ್ದೀರಾ, ಡಕಣಾಚಾರಿ ಕೇಳಿದ್ದೀರಾ. ಬೇಲೂರು ಹಳೇಬೀಡು ಶಿಲ್ಪಕಲೆ, ಅಲ್ಲಿ ಶಿಲ್ಪಾಕೃತಿಗಳನ್ನು, ವಿಗ್ರಹಗಳನ್ನು, ಅದರಲ್ಲೂ ಕೊನೆಯದು ಚನ್ನಕೇಶವ ದೇವಾಲಯದು. ಅದೇ ಕೊನೆ ಜಕಣಾಚಾರಿ ಕೆತ್ತಿದಂಥ ಕೈಗಳಿಂದ ಕೆತ್ತಿದಂಥ
ಕೊನೆಯ ದೇವಾಲಯ ಅದು. ಯಾಕೆ ಅಂದರೆ ಆಮೇಲೆ ಚೆನ್ನಕೇಶವ ಮೂರ್ತಿನಲ್ಲಿ ಅವ್ರ ಮಗನೇ ಅಲ್ಲಿ ಏನು ಮಾಡಿರ್ತಾನೆ, ಜಕಣಾಚಾರಿ ಚೆನ್ನಕೇಶವ ಮೂರ್ತಿಯನ್ನು ಕೆತ್ತಿರ್ತಾನೆ. ಅದರಲ್ಲಿ ಒಳಗಡೆ ಒಂದು ರೌಂಡ್ ಕಾರವಾಗಿ ಗೋಳವಾಗಿ ಖಾಲಿ ಜಾಗ ಇರುತ್ತೆ, ಅದರಲ್ಲಿ ಕಪ್ಪೆ ವಾಸ ಮಾಡ್ತಿರುತ್ತೆ. ಅದನ್ನು ಡಕಣಾಚಾರ್ಯ ಅನ್ನೋ ಹುಡುಗ ಕಂಡುಹಿಡಿತಾನೆ. ಅನಂತರ ಜಕಣಾಚಾರಿ ಮೊದಲೇ ಹೇಳಿರ್ತಾನೆ, ಇದರಲ್ಲಿ ಏನಾದರೂ ದೋಷ ಇದ್ದರೆ ನೀನೇ ಹೇಳ್ದಾಗೆ ನನ್ನ ಕೈ ಕತ್ತರಿಸ್ಕೊಳ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ ಜಕಣಾಚಾರಿ ಎಲ್ಲರ ಮುಂದೆ ಸಭೆಯಲ್ಲಿ, ರಾಜನ ಸಭೆಯಲ್ಲಿ. ಅದೇ ಪ್ರಕಾರ ಆಗ ಹುಡುಗ ಆ ವಿಗ್ರಹದಲ್ಲಿ ಗ್ಯಾಪ್ ಇರುತ್ತೆ, ಗೋಳಾಕಾರ ಒಳ್ಳೆ ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿ ಒಳಗೆ ನೀರು ಇರುತ್ತಲ್ಲ, ಆ ರೀತಿ ಅದರಲ್ಲಿ ಕಪ್ಪೆ ವಾಸ ಮಾಡ್ತಿರುತ್ತೆ. ಆತ ಒಂದು ಸುತ್ತಿ ತಗೊಂಡು ಹೊಡೆದಾಕ್ತಾನೆ. ಚೆನ್ನಕೇಶವ ಸ್ವಾಮಿ ಹೊಟ್ಟೆಯಲ್ಲೇ ಇರ್ತದೆ, ಹೊಟ್ಟೆ ಭಾಗದಲ್ಲಿ. ಅದೇ ಬೇಲೂರು ಹಳೇಬೀಡಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಅನಂತರ ಜಕಣಾಚಾರಿ ಕೈನ ಕತ್ತರಿಸ್ಕೊಳ್ತಾನೆ. ಜಕಣಾಚಾರ್ಯದ ಕೊನೆಯ ದೇವಸ್ಥಾನ ಅದೇ ಆಗಿರುತ್ತೆ. ಯಾವುದು? ಬೇಲೂರು ಹಳೇಬೀಡು ಚೆನ್ನಕೇಶವ ದೇವಾಲಯ. ಆದರೆ ಜಕಣಾಚಾರಿ ಪ್ರಸಿದ್ಧ ಶಿಲ್ಪಕಲೆ, ಒಬ್ಬ ಗುರುಗಳು, ಕಲಾವಿದ. ಅವ್ರ ಮಗ ಡಕಣಾಚಾರಿ, ಅವರೇನು ಕಮ್ಮಿಲ್ಲ, ಚಿಕ್ಕ ಹುಡುಗ ಆದರೂ ಕೂಡ ಕಂಡಿಡ್ದ ಅದರಲ್ಲಿರ್ತಕ್ಕಂಥ ದೋಷವನ್ನು, ವಿಗ್ರಹದಲ್ಲಿರ್ತಕ್ಕಂಥ ದೋಷವನ್ನು. ಆದರೆ ಅದೇ ಜಕಣಾಚಾರಿ ಊರಿದು, ನೆನಪಿಟ್ಕೊಳ್ಳಿ. ಡಕಣಾಚಾರಿ ಅಂತ ಯಾರಿದ್ದಾರೆ, ಆ ಜಕಣಾಚಾರಿ ಊರು ಇದು ಕೈದಾಳು, ನೆನಪಿಟ್ಕೊಳ್ಳಿ, ತುಮಕೂರು ಜಿಲ್ಲೆ. ಆ ಊರಿನಲ್ಲಿ ಇದು ಚೆನ್ನಕೇಶವ ಸ್ವಾಮಿ ದೇವಾಲಯ. ಏನು? ಚೆನ್ನಕೇಶವ ಸ್ವಾಮಿ, ರಾಮೇಶ್ವರ, ಪರಮೇಶ್ವರ, ಗೊತ್ತಾಯ್ತಲ್ಲ. ಆ ದೇವಸ್ಥಾನ, ಈಶ್ವರನ ದೇವಸ್ಥಾನ ಎಲ್ಲ ಇಲ್ಲೇ ಇರುತ್ತೆ, ಮೂರು ಕೂಡ. ಗೊತ್ತಾಯ್ತಲ್ಲ. ಯಾವ ಊರಿದೆ? ಕೈದಾಳು. ಎಲ್ಲಿದೆ? ತುಮಕೂರು ಜಿಲ್ಲೆ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ತುಮಕೂರು ಜಿಲ್ಲೆಯಲ್ಲಿ ಇದ್ದಿರಿದ್ದೆ ಕೈದಾಳು. ಇದು ಯಾರ ಊರು? ಜಕಣಾಚಾರ್ಯ ಊರು. ಜಕಣಾಚಾರ್ಯ ಯಾರು? ಶಾಂತಲೆ, ವಿಷ್ಣುವರ್ಧನ, ಹೊಯ್ಸಳ ಸಾಮ್ರಾಜ್ಯ ಇತ್ತಲ್ಲ, ಅವರ ಒಂದು ಸಾಮ್ರಾಜ್ಯದಲ್ಲಿ ಬೇಲೂರು ಹಳೇಬೀಡು ಶಿಲ್ಪಾಕೃತಿ, ಅಲ್ಲಿನ ದೇವಸ್ಥಾನಗಳನ್ನು ಕೆತ್ತಿ ರೆಡಿ ಮಾಡಿಸಿದಂಥ ಆಚಾರಿ ಜಕಣಾಚಾರಿ. ಅವರ ಮಗ ಆ ವಿಗ್ರಹದಲ್ಲಿ ದೋಷ ಇದೆ ಅಂತ ಕಂಡಿಡ್ದ. ಅದರಲ್ಲಿ ಕಪ್ಪೆ ಇತ್ತು ಚೆನ್ನಕೇಶವನ ಉತ್ತರ ಭಾಗದಲ್ಲಿ. ಅದನ್ನು ಹಾಮರ್ದಾಗ ಹೊಡೆದಾಗ ಅದು ಗ್ಯಾಪ್ ಆಯಿತು. ಆದರೆ ಮಾತು ಕೊಟ್ಟ ಪ್ರಕಾರ ನಾನು ಕೈ ಕತ್ತರಿಸ್ಕೊಳ್ತೀನಿ, ಏನಾದರೂ ದೋಷ ಇದ್ದರೆ ನಾನು ಕೆತ್ತಿರೋ ವಿಗ್ರಹದಲ್ಲಿ ಅಂತ ಮೊದಲೇ ಜಕಣಾಚಾರ್ಯ ಹೇಳಿರ್ತಾನೆ. ಅದೇ ಪ್ರಕಾರ ಕೈನ ಕತ್ತರಿಸ್ಕೊಳ್ತಾನೆ. ಅಲ್ಲಿಗೆ ಲಾಸ್ಟ್ ಬೇಲೂರು ಹಳೇಬೀಡು ದೇವಸ್ಥಾನ ಲಾಸ್ಟು. ಯಾರು? ಜಕಣಾಚಾರಿ ಕಟ್ಟಿದಂಥ ಕೆತ್ತಿದಂಥ ವಿಗ್ರಹಗಳು, ದೇವಸ್ಥಾನದ ಶಿಲಾಕೃತಿ, ಕಲಾಕೃತಿ ಕೆತ್ತಿದಂಥ ಲಾಸ್ಟ್ದಾಯಿತು. ಆದರೆ ಆತನ ಊರು ಯಾವುದು? ಇದೇ ಕೈದಾಳು, ತುಮಕೂರು ಕೈದಾಳು ಜಕಣಾಚಾರಿ ಊರು, ಜನ್ಮಸ್ಥಳ. ಆಮೇಲೆ ಅವರು ಇಲ್ಲೇ ಬಂದು ವಾಸ ಮಾಡಿ ಅಂತ್ಯ ಆಗ್ತಾರೆ ಅನ್ನೋದು ಒಂದು ಪ್ರತೀತಿ, ಇಲ್ಲಿನ ರಹಸ್ಯ, ಕೈದಾಳು ರಹಸ್ಯ. ಓಕೆ, ನಿಮಗೆ ಈಗಾಗಲೇ ರಾಮೇಶ್ವರ ಸ್ವಾಮಿ, ಚೆನ್ನಕೇಶವ ಸ್ವಾಮಿ ದರ್ಶನಗಳನ್ನು ಮಾಡಿಸಲಾಗಿದೆ. ನೀವು ನೋಡಿದ್ದೀರ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ದರ್ಶನ ಆಗಿದೆ, ದೇವಸ್ಥಾನ ನೋಡಿದ್ದೀರ. ಈ ದೇವಸ್ಥಾನ ನೀವು ನೋಡಿರೋದ್ರಿಂದ ಈ ವಿಡಿಯೋನ ನಮ್ಮ ರಘುನಂದನ್ ಕಳಿಸ್ಕೊಟ್ಟಿದ್ದಾನೆ, ತುಮಕೂರು. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲದ ವಿದ್ಯಾರ್ಥಿ ಹೌದು, ಗುರುಗಳು ಹೌದು, ನಮ್ಮ ವರದಿಗಾರನೂ ಹೌದು. ಈ ಚಾನಲ್ನ ಹೋಮಾಸ್ NS 2012 ವರದಿಗಾರನೂ ಹೌದು. ಹಾಗಾಗಿ ವಿಡಿಯೋಗಳು ಮಾಡಿ ಕಳಿಸ್ತಿರ್ತಾನೆ. ಈ ವಿಡಿಯೋ ಮಾಡಿ ಕಳಿಸಿದ್ದಾನೆ ನೀಟಾಗಿ. ಒಂದೊಂದು ನಿಮಿಷ ಮಾಡಿದ್ದಾನೆ. ನಾನೆಲ್ಲ ಒಟ್ಟಿಗೆ ಜೋಡಿಸಿ ಈ ವಿಡಿಯೋನ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಹಾಕ್ಕೊಳ್ಳಿ. ನೀವು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ದೇವಸ್ಥಾನಗಳನ್ನು ಅಥವಾ ಪ್ರವಾಸಿ ಸ್ಥಳಗಳನ್ನು ನೋಡಬೇಕಂತ ಅನಿಸುತ್ತೆ, ನಿಮಗೂ ಇಷ್ಟ ಇರುತ್ತೆ. ಆದರೆ ಇಲ್ಲೇನು ವಿಶೇಷ ಅಂದರೆ ನೋಡಿ, ಇಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇದೆ, ನೋಡಿರ್ಬೋದು ನೀವು. ಸೂರ್ಯನ ಕಿರಣ ಈಗ ಬಿದ್ದಿದೆ. ಆದರೆ ಸಂಕ್ರಾಂತಿ ದಿನ, ಮಹಾಸಂಕ್ರಾಂತಿ ದಿನ ಇಲ್ಲಿ ಗರುಡ ಇರ್ತಾನೆ. ಗರುಡನ ಕಿವಿ ಭಾಗದಿಂದ ಸೂರ್ಯನ ಕಿರಣಗಳು ನೇರವಾಗಿ ಗರುಡನ ಕಿವಿ ಭಾಗದಿಂದ ಕೆಳಗಡೆ, ಸೂರ್ಯನ ಕಿರಣಗಳು ಗರುಡನ ಕಿವಿ ಭಾಗದಿಂದ ಹೊರಟು ಕೆಳಗಡೆ
ಕಿವಿ ಭಾಗದಿಂದ ಕಿರಣಗಳು ಹೊರಟು ನೇರವಾಗಿ ಒಂದು ಗೋಡೆ ಇರುತ್ತೆ, ಅಲ್ಲಿ ಕಿರಣಗಳು, ಗರ್ಭಗುಡಿ ಕಿರಣಗಳು, ಅಲ್ಲಿ ಗೋಡೆ ಇರುತ್ತೆ. ಗೋಡೆಯ ಕಿಂಡಿಗಳಿಂದ, ಅಂದರೆ ಕಿಟಕಿ ಅಂತೀವಲ್ಲ, ಕಿಂಡಿಗಳಿಂದ ನೇರವಾಗಿ ಚೆನ್ನಕೇಶವ ಸ್ವಾಮಿ ಪಾದಗಳ ಮೇಲೆ ಬೀಳುತ್ತೆ. ನೆನಪಿಟ್ಕೊಳ್ಳಿ, ಹೇಳಿದ್ದ ಪಾದಗಳ ಮೇಲೆ ಬೀಳುತ್ತೆ. ಈ ರೀತಿ ಒಂದು ದೇವಸ್ಥಾನ, ಅದು ಗೊತ್ತಾಯ್ತಲ್ಲ, ಒಂದು ದೇವಸ್ಥಾನ ಇರುತ್ತೆ. ಇಲ್ಲಿ ಅದೊಂದು ವಿಶೇಷ, ಯಾಕಂದರೆ ಹೊರಗಡೆ ಸೂರ್ಯನ ಕಿರಣಗಳು ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಿ ಗರುಡ ಇರ್ತಾನೆ, ಗರುಡನ ಕಿವಿ ಕೆಳಗಡೆಯಿಂದ ನೇರವಾಗಿ ಅನಂತ ಪದ್ಮನಾಭ ಸ್ವಾಮಿ, ಚೆನ್ನಕೇಶವ, ಏನಿದ್ದಾನೆ ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅಂತ ತಿಳ್ಕೊಳ್ಳಿ. ಆತನ ಪಾದಗಳಿಗೆ ಮಹಾಸಂಕ್ರಾಂತಿ ದಿನ ಬೆಳಕು ಕಿರಣಗಳು ಆಚೆಯಿಂದ ಬಂದು ಆತನ ಪಾದಗಳನ್ನು ಸ್ಪರ್ಶಿಸ್ತವೆ. ಇಲ್ಲಿ ವಿಶೇಷವಾದ ಒಂದು ಅದ್ಭುತವಾದ ಒಂದು ಸ್ಥಳ ಪುರಾಣನೂ ಹೌದು. ಈಗಲೂ ಸಹ ಅದನ್ನು ವರ್ಷ ಸಂಕ್ರಾಂತಿ ದಿನ ನೋಡ್ಬೋದು. ಇದು ವಿಶೇಷವಾಗಿರುತ್ತೆ. ಆ ಸಮಯದಲ್ಲಿ ಇಲ್ಲಿ ತುಂಬ ಜನ ಇರ್ತಾರೆ, ಇಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತಾರೆ. ನೋಡ್ಬೋದು ನೀವು, ಒಳ್ಳೆ ಶಿಲ್ಪಕಲಾಕೃತಿ ಯಾವ ರೀತಿ ಇದೆ, ಅಲ್ಲಿರ್ತಕ್ಕಂಥ ಕಂಬಗಳು ಯಾವ ರೀತಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಇದು ಮುಜರಾಯಿ ಆಡಳಿತಕ್ಕೆ ಒಳಪಟ್ಟಿದೆ. ಅವರು ಇದನ್ನು ನೋಡ್ಕೊಳ್ತಾರೆ, ಸುಣ್ಣ ಬಣ್ಣ ಬಳಿದು. ಗೊತ್ತಾಯ್ತಲ್ಲ, ಇಲ್ಲಿ ಸಾಕಷ್ಟಿದೆ ನೀವು ನೋಡೋದು. ಸದ್ಯಕ್ಕೆ ರಘುನಂದನ್ ಒಂದಷ್ಟು ವೀಡಿಯೋಗಳು ಮಾಡಿ ಕಳಿಸಿದ್ದಾನೆ, ಗೊತ್ತಾಯ್ತಲ್ಲ. ಈಗ ಎಲ್ಲರೂ ಎಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ, ಎಲ್ಲೆಲ್ಲ ಹೋಗಿ ಬರೋಕ್ಕೆ ಆಗಲ್ಲ. ಕೆಲವರಿಗೆ ಹಣ ಇರುತ್ತೆ, ಆದರೆ ಸಮಯ ಇರಲ್ಲ. ಕೆಲವರಿಗೆ ಸಮಯ ಇರುತ್ತೆ, ಕೆಲವರಿಗೆ ದುಡ್ಡು ಇರಲ್ಲ. ಕೆಲವ್ರಿಗೆ ಎರಡೂ ಇರುತ್ತೆ, ಆರೋಗ್ಯ ಸರಿ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು, ಈ ರೀತಿ ವೀಡಿಯೋಗಳನ್ನು ನಾವು ನೋಡಬೇಕಾಗುತ್ತೆ. ಆದಷ್ಟು ವೀಡಿಯೋ ನಿಧಾನಕ್ಕೆ ಮಾಡಿದ್ದಾರೆ ರಘುನಂದನ್. ಇನ್ನೂ ಹೆಚ್ಚಾಗಿ ಈ ರೀತಿ ವೀಡಿಯೋಗಳು ಮಾಡಿ ನನಗೆ ಕಳಿಸ್ಬೇಕಂದ್ರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಆಗಲೇಬೇಕು, ಒಂದು ಕಾಮೆಂಟ್ ಆದರೂ ಬರೀಬೇಕು, ಒಂದು ಶೇರ್ ಆದರೂ ಮಾಡಬೇಕು. ಹಾಗೆ ಮತ್ತೆ ಈ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಹೋಮಾಸ್ NS 2012 ಏನು ಚಾನಲ್ ಇದೆ, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಒಂದು ಕಾಮೆಂಟ್ ಆದರೂ ಮಾಡಿ, ಒಂದು ಲೈಕ್ ಅಂತೂ ಮಾಡೋದು ಮರಿಬೇಡಿ. ಇವರೇ ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರು ಎಲ್ಲರೂ ಒಳ್ಳೆಯದಾಗಲಿ. ಎಷ್ಟೋ ಕಷ್ಟಪಟ್ಟು ಡಕಣಾಚಾರಿ ಹಾಗೆ ಎಷ್ಟೋ ಜನ ಶಿಲ್ಪಿಗಳು, ಮಹಾನ್ ವ್ಯಕ್ತಿಗಳವರು. ಅವರು ಕಷ್ಟಪಟ್ಟು ಹಗಲು ರಾತ್ರಿ ಬೆವರು ಸುರಿಸಿ ಅನ್ನ ಆಹಾರಗಳನ್ನು ಭಾಳ ಮಿತವಾಗಿ ಸ್ವೀಕಾರ ಮಾಡಿ ನಿಯಮ ನಿಷ್ಠೆಗಳಿಂದ ಈ ದೇವಾಲಯಗಳನ್ನು ಕೆತ್ತಿದ್ದಾರೆ. ಇಲ್ಲಿನ ಕಂಬಗಳನ್ನು, ವಿಗ್ರಹಗಳನ್ನು, ಹಾಗೆ ಇನ್ನೂ ಏನೇನೋ ಅವರು ಕೆತ್ತಿರ್ತಾರೆ. ಅವರ ಕಷ್ಟ ಶ್ರಮ ಇದರಿಂದ ಇರುತ್ತೆ. ಅದು ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ. ಹಿಂದೂ ಸನಾತನ ಧರ್ಮದಲ್ಲಿ ಈ ರೀತಿ ಕಲ್ಲಿನ ವಿಗ್ರಹಗಳು, ಕಲ್ಲಿನ ಮೂರ್ತಿಗಳು, ಕಲ್ಲಿನ ದೇವಾಲಯಗಳಿರ್ತವೆ. ಆದರೆ ಎಷ್ಟೋ ಪರದೇಶದವರು ನಮ್ಮ ದೇಶ ಮೇಲೆ ದಾಳಿ ಮಾಡಿ ಪದೇ ದಾಳಿ ಮಾಡಿ ಹೊಡೆದು ಹಾಕಿದ್ರು ವಿಗ್ರಹಗಳನ್ನು. ಕಂಡ ಕಡೆ ಬಾಂಬ್ಗಳಿಟ್ರು, ಕಂಡ ಕಡೆ ಪಿರಂಗಿಗಳಿಂದ ಗುಂಡಾರಿಸಿ ಹೊಡೆದ್ರು. ಆದರೂ ಹಿಂದೂ ಧರ್ಮ ಇನ್ನೂ ಉಳ್ಕೊಂಡು ಬಂದಿದೆ. ಕೇವಲ ಒಂದು ದೇಶದವರು, ಒಂದು ಧರ್ಮದವರಲ್ಲ, ಎಷ್ಟೋ ಧರ್ಮಗಳವರು, ಬೇರೆ ಧರ್ಮಗಳವರು ಬಂದು ದಾಳಿ ಮಾಡಿ ಎಲ್ಲ ಇಲ್ಲಿನ ಬಂಗಾರ ಇನ್ನೊಂದು ಮತ್ತೊಂದು ದೋಚ್ಕೊಂಡೋದ್ರು. ಹಿಂದೂ ಧರ್ಮನ ತುಳಿಲಿಕ್ಕೆ ಹೊರಟರು. ಎಷ್ಟೆಷ್ಟೋ ಕಷ್ಟಪಟ್ಟು ತುಳಿದ್ರು. ಅವರೆಷ್ಟೇ ಕಷ್ಟಪಟ್ಟು ತುಳಿದ್ರು, ಅವರು ಎಷ್ಟೇ ಏನೇ ಮಾಡಿದ್ರು ಕೂಡ ಅವರೇನೂ ಇಲ್ಲಿ ಎತ್ತಾಕೊಂಡೋಗೋಕ್ಕಾಗಲಿಲ್ಲ. ಬರೀ ಬಂಗಾರ, ಒಡವೆ, ದುಡ್ಡು, ಒಂದಷ್ಟು ದವಸ ಧಾನ್ಯ, ಹಾಗೆ ಒಂದಷ್ಟು ಏನೇನೋ ಎತ್ಕೊಂಡೋದ್ರು ಅಂತ ಇಟ್ಕೊಳ್ಳಿ. ಆದರೆ ಆ ಪಾಪಿಗಳು, ಪರಮ ನೀಚರು ಎಷ್ಟೇ ಇದು ಮಾಡಿದ್ರು ಇನ್ನೂ ನಮ್ಮ ಸನಾತನ ಧರ್ಮ ದೇವಾಲಯಗಳು ಉಳ್ಕೊಂಡಿದ್ದಾವೆ. ಇವುಗಳನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಈ ಕಾರಣದಿಂದ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಅಂತ ಕೇಳ್ತಾ, ನಿಮ್ಮೆಲ್ಲರಿಗೂ ಚೆನ್ನಕೇಶವ, ಆ ಪರಮೇಶ್ವರ, ರಾಮೇಶ್ವರ ಒಳ್ಳೇದು ಮಾಡಿ. ಇವರೇ ಅಲ್ಲಿಂದ ಇತಿಹಾಸ ಏನು ಅಂತ ಇಲ್ಲಿ ಬರೆದಿದ್ದಾರೆ, ಬೋರ್ಡ್ ಇದೆ, ಅದರಲ್ಲಿ ಓದ್ಕೊಳ್ಳಿ ನಿಧಾನಕ್ಕೆ, ಎಲ್ಲ ಗೊತ್ತಾಗುತ್ತೆ. ಓಕೆ ಅವರೇ, ಓಂ ಶಾಂತ್ ಅಂತ.